ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಇಲ್ಲಿ ಕಡಲೆಬೇಳೆ ತರಕಾರಿ ಹಾಕಿ ಒಂದೊಳ್ಳೆ ಪಲ್ಯ ಮಾಡೋಣ. ಚಪಾತಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನು. ನೋಡಿ, ಇದು ಒಂದು 2-3 ಗಂಟೆ ಕಡಲೆಬೇಳೆನ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆಂದಿದೆ. ಈಗ ಅದಕ್ಕೆ ಈರುಳ್ಳಿ, ಕ್ಯಾರೆಟು, ಬೀನ್ಸು, ಹಸಿಮೆಣ್ಸಿನ್ಕಾಯಿ, ಆಲೂಗಡ್ಡೆ ಇಷ್ಟು ತೊಗೊಂಡಿದ್ದೀನಿ ನಾನು. ನಿಮಗೆ ಬೇಕಾದ ಇಷ್ಟ ಬರೋ ತರಕಾರಿಗಳನ್ನ ಹಾಕ್ಕೋಬೋದು. ಕಡಲೆಬೇಳೆನ ಕುಕ್ಕರ್ಗೆ ಹಾಕಿ ಒಂದು 5-6 ವಿಸಿಲ್ ಬರ್ಸ್ಕೋಬೇಕು. ಅದು ಬೇಗ ಬೇಯಲ್ಲ. ಬೇಕಿಟ್ಟಿದ್ದೀನಿ. ಈ ಕಡೆ ಒಂದು ಚಿಕ್ಕ ಜಾರು ತೊಗೊಂಡು ಒಂದು ಸ್ವಲ್ಪ ಕಾಯಿನ ಮಿಕ್ಸಿಲಿ ಗ್ರೌಂಡ್ ಮಾಡ್ತಾಯಿದ್ದೀನಿ. ಇದಕ್ಕೇ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೋಬೋದು. ನನ್ನ ಹತ್ರ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇರೋದ್ರಿಂದ ಅದಕ್ಕೆ ಹಾಕಿಲ್ಲ. ಈಗ ನೋಡಿ, ಜಾಸ್ತಿ ಫ್ಲೇವರ್ ಬೇಡ ಅಂತ ಮಸಾಲೆ ಫ್ಲೇವರು ಎಣ್ಣೆಗೆ ಹಾಕಿದ್ರೆ ಫ್ಲೇವರ್ ಬರುತ್ತೆ. ಇದನ್ನು ಕಾಯಿ ರುಬ್ಬಿದ್ವಲ್ಲ, ಅದಕ್ಕೂ ಹಾಕ್ಕೊಂಡು ರುಬ್ಕೋಬೋದು. ನಾನಿಲ್ಲಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡು ಅದಕ್ಕೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ, ಮತ್ತು ಹೆಲ್ದಿ ಕೂಡ. ಕಡಲೆಬೇಳೆ ಪ್ರೋಟೀನು, ತರಕಾರಿ ಎಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ. ಮಾಡಿಕೊಟ್ರೆ ಈ ಥರ ಎಲ್ಲ ತರಕಾರಿನೂ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಮತ್ತೆ 1-2 ನಿಮಿಷ ಈ ತರಕಾರಿನ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋತೀನಿ, ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು. ಇದು ಹಾಕೋದ್ರಿಂದ ತರಕಾರಿ ಬೇಗ ಸಾಫ್ಟ್ ಆಗುತ್ತೆ, ಬೇಗನೂ ಬೇಯುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಹಂಗಾಗಿ ಹಾಕ್ತಾಯಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಉಪ್ಪಾಕಿ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ತರಕಾರಿ ಎಣ್ಣೆಯಲ್ಲೇ ಸಾಫ್ಟ್ ಆಗೋವರೆಗೂ ಬಿಡೋಣ. ನೋಡಿ, ಸ್ವಲ್ಪ ಬೆಂದಿದೆ ತರಕಾರಿ ಚೆನ್ನಾಗಿ. ಈಗ ಇದಕ್ಕೆ ಡ್ರೈ ಮಸಾಲೆ ಪುಡಿಗಳನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಕೊತ್ತಂಬರಿ ಪುಡಿ, ಸ್ವಲ್ಪ ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ಸುಮ್ಮನೆ ಟೇಸ್ಟಿಗೆ, ಅರಿಶಿನ ಪುಡಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದು ಒಂದು ಚಿಕ್ಕ ಸ್ಪೂನ್ ಹಾಕಿದ್ರೆ ಸಾಕು. ಹಾಕಿ ಚೆನ್ನಾಗಿ ಮತ್ತೆ ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ರುಬ್ಬಿರೋ ಕಾಯಿನೂ ಈಗಲೇ ಹಾಕ್ಕೋತಾ ಇದ್ದೀನಿ. ಹಾಕಿ ಚೆನ್ನಾಗಿ ಒಂದು 2-3 ನಿಮಿಷ ಫ್ರೈ ಮಾಡಬೇಕು ಇದನ್ನು. ಅದು ಮಸಾಲೆದು, ಕಾಯ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಒಂದು 2-3 ನಿಮಿಷ ಫ್ರೈ ಮಾಡಬೇಕು. ಇದೇ ಥರ ಮಾಡಿಕೊಂಡು ನೋಡಿ, ಇಲ್ಲಿ ಕಡಲೆಬೇಳೆ ಬೇಯೋಕ್ಕಿಟ್ಟಿದ್ವಲ್ಲ, ಬೆಂದಿದೆ. ಈಗ ನೋಡಿ ಚೆಕ್ ಮಾಡ್ಕೊಂಬಿಟ್ಟು ಇದಕ್ಕೆ ನೀರು ಸಮೇತ ಸೇರಿಸ್ಕೊತಾ ಇದ್ದೀನಿ. ಇದು ಚಪಾತಿಗೆ ಗ್ರೇವಿ ಥರ ಬೇಕು, ಅದಕ್ಕೆ ಅದ್ರದ್ದು ನೀರನ್ನು ಹಾಕ್ಕೋತಾ ಇದ್ದೀನಿ. ಈ ನೀರು ಸಾಕಾಗಲ್ಲ ಅಂದರೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡ್ರೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ಇದನ್ನು ಮತ್ತೆ ಒಂದು 10 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈ ತರಕಾರಿ, ಕಡಲೆಬೇಳೆ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಸಾಫ್ಟಾಗೆಲ್ಲ ಬೇಯುತ್ತೆ, ಟೇಸ್ಟೂ ಚೆನ್ನಾಗಿ ಬರುತ್ತೆ ಒಂದು 10 ನಿಮಿಷ ಬೇಯಿಸೋದ್ರಿಂದ. ನೋಡಿ, ರೆಡಿ ಆಯಿತು, ಪಲ್ಯ ರೆಡಿ ಆಯಿತು. ಅದ್ರ ಜೊತೆ ಕಾಂಬಿನೇಷನು ಚಪಾತಿ ಮಾಡ್ಕೊಳ್ಳೋಣ. ಚಪಾತಿಗೆ ಹೆಜ್ಜೆಕಾಯ್ಲಿಕ್ಕೆ ಇಡೋಣ. ಚಪಾತಿ ಹಿಟ್ಟು ಮುಂಚೆನೇ ಕಲಸಿದ್ದೆ ನಾನು. ನಾರ್ಮಲಾಗಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಇದನ್ನು ಹೊತ್ಕೋಬೇಕು. ಸ್ವಲ್ಪ ಅದು ಅಗಲವಾಗಿ ಹೊತ್ಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಳ್ಳೋಣ. ಫೋಲ್ಡಿಂಗ್ ಚಪಾತಿ ಮಾಡೋಣ. ಈ ಥರ ಮಾಡೋದ್ರಿಂದ ಸಾಫ್ಟಾಗಿ ಬರುತ್ತೆ ಚಪಾತಿ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಆಯಿಲ್ ಹಚ್ಕೋತಾ ಇದ್ದೀನಿ. ಅದಕ್ಕೆ ಆಯಿಲ್ ಹಚ್ಕೊಂಡು ಸ್ವಲ್ಪ ಅದ್ರ ಮೇಲೆ ಆಯಿಲ್ ಹಚ್ಕೊಂಡು ಮತ್ತೆ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಲೇಯರ್ ಬರುತ್ತೆ ಚಪಾತಿ, ಸಾಫ್ಟಾಗೂ ಇರುತ್ತೆ. ಇದನ್ನು ಹಚ್ಕೊಳ್ಳೋಣ, ಮತ್ತು ಅದನ್ನು ಉತ್ಕೊಳ್ಳೋಣ ಚಪಾತಿ ಶೇಪಿಗೆ. ಈ ಪಲ್ಯ ಜೊತೆ ಚಪಾತಿ ತುಂಬ ಒಳ್ಳೆ ಚಪಾತಿ ಮಾಡ್ಕೊಳ್ಳೋಣ. ಈ ಥರ ಉಸ್ಕೊಂಡು ಎಷ್ಟು ತೆಳ್ಳಗೆ ಚೆನ್ನಾಗಿ ಬಂದಿದೆ. ಕಾಯ್ದಿರೋ ಹೆಂಚು ಮೇಲೆ ಹಾಕ್ಕೊಂಡು 2 ಕಡೆ ಸುಟ್ಕೊಂಡ್ರೆ, ಆಯಿಲ್ ಹಚ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಲೇಯರ್ ಚಪಾತಿ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಚಪಾತಿಯ ಪಲ್ಯ ಜೊತೆ ಒಳ್ಳೆ ಕಾಂಬಿನೇಷನ್ನು. ಇಲ್ಲ ಹಬ್ಬದ ಊಟದಲ್ಲೂ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ಈ ಪಲ್ಯನ, ಕಡಲೆಬೇಳೆ ಪಲ್ಯನ. ನೋಡಿ, ರೆಡಿ ಆಯಿತು ಚಪಾತಿ.
ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿಕೊಂಡ್ರೆ ಒಳ್ಳೆ ಚಪಾತಿ ಪಲ್ಯ